ಅಖಾಡ ಬಿಗ್ ಫೈಟ್ ವಿಶೇಷನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ನಾನು ನಿಮ್ಗೆ ಕೇಳಬೇಕಾಗಿತ್ತು ಪ್ರಶ್ನೆ ಶಶಾಂಕ್. ಸೈನಿಕರ ಸಾವುಗಳೊಂದಿಗೆ ಮೊದಲು ಯುದ್ಧದ ಸೋಲು ಗೆಲುವನ್ನು ಅಳೆಯಲಾಗ್ತಾ ಇತ್ತು. ಕಡೆಗೆ ಅದು ರಾಜನಿಗೆ ಬಂದು ನಿಂತ್ಕೊಳ್ತಾ ಇತ್ತು. ರಾಜ ಹೋದ್ನ, ಯುದ್ಧ ಮುಗಿದು ಆ ದೇಶ ನನ್ನ ಕೈವಶ ಆಯಿತು, ನಮ್ಮ ಸೈನಿಕರು ಹೋಗಿ ಆತನ ಸಿಂಹಾಸನದ ಮೇಲೆ ಕೈ ಇಟ್ಟರು, ನಾನು ಹೇಳಲ್ಲ ಕಾಲೇ ಇಟ್ಟರು ಅಂತ. ರಾಜರ ಕಾಲದಿಂದ ಅದನ್ನು ನೋಡಿದ್ದೀವಿ, ಕಾಲೇ ಇಟ್ಟರು, ಲೂಟಿ ಮಾಡಿದ್ರು, ಇದೆಲ್ಲ ಆಯಿತು ಅಂತ ಹೇಳಿ. ಬಟ್ ಇವತ್ತಿಗೆ ಕ್ಷಿಪಣಿಗಳೇ, ನಿನ್ನ ಹತ್ರ ಎಷ್ಟು ಸೈನಿಕರಿದೆ ಅಂತ ನಂಗೆ ಮ್ಯಾಟ್ರಲ್ಲ, ನೀನು ಚಿಕ್ಕ ದೇಶ ಆಗಿರು, ನಿನ್ನ ಹತ್ರ ಎಷ್ಟು ಕ್ಷಿಪಣಿ ಇದೆ ಅನ್ನೋದ್ರ ಮೇಲೆ ನೀನು ಡಿಸೈಡ್ ಮಾಡ್ತಾ ಇದ್ದಾರೆ. ಮತ್ತು ಅಮೆರಿಕ ಏನು ಮಾಡ್ತಾ ಇದೆ, ಅದು ಪ್ರೊಡಕ್ಷನ್ ಮಾಡುವ ವೇಗಕ್ಕಿಂತ ಡಬಲ್ ವೇಗದಲ್ಲಿ ಬರೋ ಕ್ಷಿಪಣಿಗಳನ್ನು ಖಾಲಿ ಮಾಡ್ಕೊಳ್ತಾ ಇದೆ ಅಂತ ಹೇಳಿ. ಟೆಲ್ ಅವೀವ್ ಕಥೆ ಏನು ಅಂತ. ಟೆಹರಾನ್ ಬಿಡಿ, ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ, 1500 ಜನ ಸತ್ತರು, 1600 ಜನ ಸತ್ತರು, 2000 ಜನ ಸತ್ತರು, ಇರಲಿ, ಅದೊಂದು ಕಡೆ ಇರಾನ್ ಅದನ್ನು ಅಡ್ಮಿಟ್ ಮಾಡ್ಕೊಳ್ತಾ ಇದೆ. ಬಟ್ ಯಾವಾಗಲೇ ಕೇಳಿದಾಗಲೂ ಎಲ್ಲೋ ಜನ ಸಾಯಲಿ ಅನ್ನೋ ನನ್ನ ಉದ್ದೇಶ ಅಲ್ಲ, ಜನಗಳ ಸಾವಿನ ಸಂಖ್ಯೆ ಕಡಿಮೆ ಇರಲಿ. ಟೆಲ್ ಅವೀವ್ಗೆ ಏನಾಗ್ತಾ ಇದೆ ಆದರೆ ಡ್ಯಾಮೇಜ್ ಎರಡು ಕಡೆ ಆಗಿದೆ. ಓಕೆ, ಡ್ಯಾಮೇಜ್ ಆಗಿಲ್ಲ ಅಂತಲ್ಲ, ಆದರೆ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ದೇಶ ಹೇಳ್ತಿಲ್ಲ. ಓಕೆ, ಅಂದ್ರೆ ಹೇಳಿದ್ರೆ ಇನ್ನ ಬೇರೆ ದೇಶಗಳ ಮುಂದೆ ನಾವು ಅವಮಾನ ಆಗುತ್ತೆ ಅನ್ನೋ ಭಾವ ಇರ್ಬೋದು. ಮುಸ್ತಾಬಾಗ್ 2 ಕಾಲು ಕಟ್ಟಾಯಿತು ಅಂದರೆ ಕಾಲು ಕಟ್ಟಾಗಿದೆ ಅಂತಾರೆ. ಖಮೇನಿ ಸತ್ತೋದ್ರು, ನಾವು ಮಾರ್ನಿಂಗು ನ್ಯಾಷನಲ್ ವೈಡು ಮಾರ್ನಿಂಗ್ ಇದೆ ಅಂದರೆ ಅದನ್ನು ಹೇಳ್ತಾರೆ ಇವರು. ಈಗ ಲಾರಿಜಾನಿ ಎಲಿಬಿಟ್ ಆದರೂ ಹೌದು ಆದರು ಅಂತಲೇ ಹೇಳ್ತಾರೆ. ಬಟ್ ಟೆಲ್ ಅವೀವ್ ಕಥೆ ಏನು ನೋಡಿ, ಕೆಲವು ದೇಶಗಳು ಟ್ಯಾಕ್ಟಿಕ್ ಏನು ಪ್ಲೇ ಮಾಡುತ್ತಂದ್ರೆ ಅವರ ಫೈಟಿಂಗ್ ಸ್ಪಿರಿಟ್ ಕಡಿಮೆ ಆಗ್ಬಿಡುತ್ತೆ. ಎಲ್ಲೋ ಕಡೆ ಸಾವು ನೋವು ಇನ್ನೊಂದು ತೀರಾ ಡ್ಯಾಮೇಜ್ ಆಗ್ತಿದೆ ಅಂತ ಗೊತ್ತಾದಾಗ ಆ ಸ್ಪಿರಿಟ್ ಏನಿರುತ್ತೆ ಸ್ವಲ್ಪ ಕುಗ್ಗೋಗ್ತಾರೆ. ದೇಶದಿಂದ ಸಪೋರ್ಟ್ ಸಿಗಲ್ವಲ್ಲ, ಸಿಗಲ್ಲ. ಅಂಡ್ ಮೋರ್ ಓವರ್ ಕಾಮನ್ ಸಿಟಿಸನ್ಸ್ ಏನಿದ್ದಾರೆ ತಿರುಗಿ ಬೀಳ್ತಾರೆ ಅಲ್ಲಿ ಮತ್ತೆ ಏನಾದ್ರು ತಿರುಗಿ ಬಿದ್ರೆ ಮತ್ತೆ ಇವರು ಪ್ಲಾನ್ ಆಫ್ ಆಕ್ಷನ್ ಏನಿದೆ, ಮೋಡ್ ಆಫ್ ಆಕ್ಷನ್, ಅದನ್ನ ಚೇಂಜ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲೆಲ್ಲಿ ಸಾವು ನೋವಾಗ್ಲಿ ಏನೇನ್ ಡ್ಯಾಮೇಜ್ ಆಗ್ಲಿ ಇಂತಿಷ್ಟು ಕಾರಣಕ್ಕೆ ಇಷ್ಟೇ ಆಯ್ತು ಅಂತ ಯಾವುದೇ ದೇಶ ಹೊರಗಡೆ ಹೇಳ್ತಿಲ್ಲ, ಇನ್ಕ್ಲೂಡಿಂಗ್ ಅಮೆರಿಕ. ಇಷ್ಟು ಜನ ಸೈನಿಕರು ಸತ್ತಿದ್ದಾರೆ ಅಂತ ಅಮೆರಿಕ ಹೇಳ್ತಿದ್ಯಾ? ಅಮೆರಿಕ ಕಂಡೋಲೆನ್ಸ್ ಹೇಳುತ್ತೆ, ಇಲ್ಲ ನನ್ನ ಸೈನಿಕರಿಗೆ ಈ ತರ ಆಗಿದೆ, ನನ್ನ ಪರವಾಗಿ ಅವ್ರಿಗೆ ಈ ತರ ಆ ತರ ಅಂತ ಅಮೆರಿಕ ಒಂದು ಸ್ಟೇಟ್ಮೆಂಟ್ ಕೊಡುತ್ತೆ ಹೊರತು ಇಷ್ಟೇ ಜನ ಸೈನಿಕರು ಸತ್ರು ಅಂತ ನಿಖರವಾಗಿ ಯಾವುದೇ ದೇಶ ಇದುವರೆಗೂ ಹೇಳಿದ ಉದಾಹರಣೆ ಇಲ್ಲ. ಎಲ್ಲಿ ಹೆಚ್ಚಿಗೆ ನಮಗೆ ಇನ್ಫಾರ್ಮೇಶನ್ ಬರುತ್ತೆ ಆಗ ನಾವು ಕೋಟ್ ಮಾಡ್ತೀವಿ, ಇಷ್ಟು 1000 ಜನ ಸತ್ರು, ಇಷ್ಟು ಲಕ್ಷ ಜನ ಈ ಯುದ್ಧದಲ್ಲಿ ಸತ್ತೋದ್ರು ಅಂತ ನಂತರ ಗೊತ್ತಾಗುತ್ತೆ ಹೊರತು ಆ ಕ್ಷಣಿಕದಲ್ಲಿ ಯಾವುದೇ ದೇಶ ಅದು ಹೇಳ್ಕೊಡಲ್ಲ. ಯಾಕಂದ್ರೆ ಅವ್ರ ದೇಶದಲ್ಲಿರುವಂಥ ಫೈಟಿಂಗ್ ಸ್ಪಿರಿಟ್ ಆಗಲಿ ಆರ್ಮಿ ಸ್ಪಿರಿಟ್ ಆಗಲಿ ಕುಗ್ಗೋಗುತ್ತೆ ಅನ್ನೋ ಕಾರಣಕ್ಕೆ ಹೇಳಲ್ಲ ನಿಖರವಾಗಿ. ನಾನು ಬಸವರಾಜ್ ಸರ್ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ನಾನು ಏನಾಗ್ತಿದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಅಧಿಕಾರ ಉಳಿಸಿಕೊಳ್ಳುವ ಸಲುವಾಗಿ, ಅದು ಮಿಡ್ ಟರ್ಮ್ ಎಲೆಕ್ಷನ್ ಬಂದಾಗ ಟ್ರಂಪ್ ಆಗಬಹುದು, ನಾನು ನನ್ನ ಹಿರಿಮೆಯನ್ನು ಯುದ್ಧ ಮಾಡೋ ಮೂಲಕವಾಗಿ ಮತ್ತೆ ಹೆಚ್ಚಿಸ್ಕೊಳ್ತೀನಿ, ನನ್ನ ಟ್ಯಾಕ್ಸ್ ಸಿಸ್ಟಮಿಂದ ನನ್ನ ಗತವೈಭವ ನಾನು ಮತ್ತೆ ಮರಳಿ ತೊಗೊಂಡು ಬಂದುಬಿಡ್ತೀನಿ, ಡಾಲರ್ ವ್ಯಾಲ್ಯೂ ನಾನು ಜಾಸ್ತಿ ಮಾಡಿಬಿಡ್ತೀನಿ, ಈ ಉಮೇದಿಗೆ ಬಿದ್ದಿರ್ತಕ್ಕಂಥ ವ್ಯಕ್ತಿ ಟ್ರಂಪ್ ಒಂದು ಕಡೆ. ಸೇಮ್ ವಿತ್ ನೆತನ್ಯಾಹು ಕೂಡ ತುಂಬ ಜನಪ್ರಿಯತೆ ಪಾತಾಳಕ್ಕೆ ಹೋಗಿ ಆ ದೇಶದಲ್ಲಿ ಅಧಿಕಾರವನ್ನೇ ಕಳ್ಕೊಂಡು ಒಂದ್ಯಾವುದೋ ಮೈತ್ರಿ ಸರ್ಕಾರ ಬಂದು ಮತ್ತೆ ಅಧಿಕಾರ ಹಿಡಿದಿರ್ತಕ್ಕಂಥ ವ್ಯಕ್ತಿ ನೆತನ್ಯಾಹು. ಇದೇ ಇಸ್ರೇಲ್ನ ಮೇಲೆ, ಇಸ್ರೇಲ್ ಅಂತಹ ದೊಡ್ಡ ವಿಶ್ವದ ನಂಬರ್ 1 ಗುಪ್ತಚರ ಸಂಸ್ಥೆ ಅಂತ ಬಿರುದಾಂಕಿತ ಮೊಸ್ಸಾದನ ಕಣ್ಣುಗಳನ್ನು ಭೇದಿಸಿ ಆ ಕಣ್ಣುಗಳನ್ನು ದಾಟಿಕೊಂಡು ಅವ್ರ ಮೇಲೆ ದಾಳಿ ಆಯಿತು ಅಂತ ಸ್ವಲ್ಪ ನಂಬಕ್ಕೆ ಕಷ್ಟ ಆಯ್ತದು. ಅನೇಕ ರಾಜಕೀಯ ವಿಶ್ಲೇಷಕರು ಅದ್ರ ವಿಶ್ಲೇಷಣೆ ಮಾಡಿದ್ರೆ ನಿಮ್ಗೆ ಗೊತ್ತಿರ್ತಾರೆ, ಅದು ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ, ಅದು ಹೈಲಿ ಇಂಪಾಸಿಬಲ್ ಇತ್ತು ಅಂತ ಹೇಳಿ. ಆ ವಿಚಾರ ಇಟ್ಕೊಂಡು ಇವರ ಗತವೈಭವವನ್ನು, ಇವರ ಪೊಲಿಟಿಕಲ್ ರಾಜಕೀಯ ಅಸ್ಮಿತೆಗಳನ್ನು ಮತ್ತೆ ಮೇಲ್ಮಟ್ಟ ತೊಗೊಂಡು ಹೋಗೋ ದೃಷ್ಟಿಯಿಂದ ಶುರುವಾಗ್ತಿರ್ತಕ್ಕಂಥ ವಾರ್. ಖಮೇನಿಗೆ ಆ ಸಮಸ್ಯೆ ಇರಲಿಲ್ಲ, ಇದ್ದಿದ್ದು 37-38 ವರ್ಷದಿಂದ ಆಳ್ತಿದ್ದೆ ಖಮೇನಿ. ಬಟ್ ಇವರ ಓನ್ ಈ ಸ್ವಾರ್ಥಕ್ಕೋಸ್ಕರವಾಗಿ ಜನ ಸಾಯ್ತಾ ಇದ್ದಾರೆ ಅಲ್ಲಿ. ನೋ ಡೌಟ್. ಆದರೆ ಅದನ್ನು ಸ್ವಲ್ಪ ಬೇರೆ ಆಯಾಮದಲ್ಲಿ ನಾನು ನೋಡ್ತೇನೆ. ಡೊನಾಲ್ಡ್ ಟ್ರಂಪ್ ಮತ್ತು ಬೆಂಜಮಿನ್ ನೆತನ್ಯಾಹು ಇಬ್ಬರು ಕೂಡ ದೇರ್ ಪಾಪ್ಯುಲಾರಿಟಿ ಇಸ್ ಲೋಯೆಸ್ಟ್ ಇನ್ ದೇರ್ ಕಂಟ್ರಿ. ಇಬ್ಬರು ಜನಪ್ರಿಯತೆ ತೀರಾ ಕೆಳಗಿದೆ. ಅಮೆರಿಕದಲ್ಲಿ ಆಂತರಿಕ ದಂಗೆಗಳು ಎಲ್ಲ ರಾಜ್ಯಗಳಲ್ಲಿ ಇರ್ತಾರೆ ಅಲ್ಲಿ. ನೀವು ನಾನು ಊಹಿಸಿರ್ಲಿಲ್ಲ ಅಮೆರಿಕಾದಲ್ಲಿ ವೈಟ್ ಹೌಸ್ ಮೇಲೆ ದಾಳಿ ಮಾಡ್ತಾರೆ ಟ್ರಂಪ್ ಬೆಂಬಲಿಗರು ಅಂತ ಹೇಳಿ. ವೈಟ್ ಹೌಸ್ ಹೌದು ಅಧಿಕಾರ ಕಳ್ಕೊಂಡಾಗ ಈ ಒಂದು ಇಬ್ಬರಿಗೂ ಇದೊಂದು ಆದರೆ ಇನ್ನೊಂದು ಇಬ್ಬರ ಮೇಲೂ ಗುರುತರ ಆರೋಪಗಳಿದ್ದಾವೆ, ಭ್ರಷ್ಟಾಚಾರ ಆಗಲಿ ಮತ್ತು ಆರೋಪಗಳಿದ್ದಾವೆ. ಮತ್ತು ಇಬ್ಬರಿಗೂ ಒಂದೊಂದು ಭ್ರಮೆ ಇದೆ. ಟ್ರಂಪ್ಗೆ ಮಗ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತ, ನೆತನ್ಯಾಹುಗೆ ಗ್ರೇಟರ್ ಇಸ್ರೇಲ್. ಈ ಎರಡು ಭ್ರಮೆಗಳು ಮತ್ತು ಇವರ ಭ್ರಷ್ಟಾಚಾರದ ಒಂದು ಆರೋಪಗಳು ಮತ್ತು ಕೆಲವೊಂದು ಸಕಾರಣ ಆರೋಪಗಳಿದಾವೆ ಬಿಡಿ, ಇನ್ಕ್ಲೂಡಿಂಗ್ ಎಪ್ಸ್ಟೀನ್ ಆಲ್ಸೋ. ಆಮೇಲೆ ಇವರ ಪಾಪ್ಯುಲಾರಿಟಿ ಕೆಳಗೆ ಇರೋದು.
ಸಾಮಾನ್ಯವಾಗಿ ಇತಿಹಾಸದ ಪೂರ್ತಿ ನೋಡ್ಕೊಂಡು ಬನ್ನಿ ನೀವು, ಯಾವಾಗ ಒಬ್ಬ ಸರ್ವಾಧಿಕಾರಿ ಮನಸ್ಥಿತಿಯ ನಾಯಕನ ಜನಪ್ರಿಯತೆ ಕುಗ್ಗುತ್ತದೋ ಆತ ಯುದ್ಧಕ್ಕೆ ಹೋಗ್ತಾನೆ. ಡೈವರ್ಷನ್. ಆತ ಯುದ್ಧ, ಇಟ್ ಇಸ್ ಆಲ್ವೇಸ್ ಮಿಸ್ಟೇಕ್ ಆಫ್ ದ ಅದರ್. ಓಕೆ. ಹಿ ಆಲ್ವೇಸ್ ವಾಂಟ್ಸ್ ಟು ಯುನೈಟ್ ಪೀಪಲ್ ಬೇಸ್ಡ್ ಆನ್ ಫಿಯರ್. ಈಗ ಅಮೇರಿಕಾಗೆ ಇದು ಬೇಕಿರಲಿಲ್ಲ. ಓಕೆ. ನೆತನ್ಯಾಹು ಬೇಕಿತ್ತೇನೆ, ಬಿಕಾಸ್ ದೇ ಆರ್ ನ್ಯಾಚುರಲ್ ಎನಿಮೀಸ್. ಇಸ್ರೇಲ್ ಅಂಡ್ ಇರಾನ್ ನ್ಯಾಚುರಲ್ ಎನಿಮೀಸ್. ಅಮೇರಿಕಾಗೆ ಬೇಕಿರಲಿಲ್ಲ. ವೈ ಅಮೇರಿಕಾ ಹ್ಯಾಡ್ ಟು ಗೆಟ್ ಇನ್ ಟು ದಿಸ್? ಅಮೇರಿಕಾ, ಟ್ರಂಪ್ ನಾಳೆ ಹೋಗಿ ಏನು ಹೇಳ್ತಾನೆ ತನ್ನ ಜನರಿಗೆ, ತನ್ನ ದೇಶದ ಏನನ್ನ ರಕ್ಷಣೆ ಮಾಡೋಕೆ ಯುದ್ಧ ಮಾಡಿದೆ ಅಂತ ಹೇಳ್ತಾನೆ. He can only say, I want to protect Israel. Or he can say, Iran has nuclear. ಇನ್ನೊಂದು, ಇರಾನ್ ನೀವು ಏನೇ ಮಾತಾಡ್ಕೊಂಬಿಡಿ ಸರ್, ಇರಾನ್ನಿಂದ ಒಂದು ಮಿಸೈಲ್ ಹಾರಿ ಬಂದು ನ್ಯೂಯಾರ್ಕ್ಗೆ ಬಡಿದು ಬಿಡುತ್ತೆ, ವಾಷಿಂಗ್ಟನ್ಗೆ ಬಡಿದು ಬಿಡುತ್ತೆ, ಇನ್ಯಾವುದೋ ಚಿಕಾಗೋ ಹೊಡೆದು ಬಿಡುತ್ತೆ ಅಂತ ಎಲ್ಲಾದರೂ ಇದೆಯಾ ಸರ್? ಎಲ್ಲಿಯಾದರೂ ಲಾಜಿಕಲಿ ಅವರು ನುಗ್ಗು ಬಿಡ್ತಾರೆ, ಸಾಧ್ಯ ಇದೆಯಾ? ನ್ಯೂಯಾರ್ಕ್ನ ಅಥವಾ ವೈಟ್ ಹೌಸ್ ಬಂದು ಬಿದ್ದು ಬಿಡುತ್ತೆ ಒಂದು ಕ್ಷಿಪಣಿ ಇತ್ತ ಸರ್? ಆ ಥರದ್ದು ಆ ಮನುಷ್ಯ ಮಾತಾಡೋದೇನಂದ್ರೆ, ಇಫ್ ಇರಾನ್ ಅಕ್ವೈರ್ಸ್ ನ್ಯೂಕ್ಲಿಯರ್ ಕೆಪಾಬಿಲಿಟೀಸ್, ಇಟ್ ವಿಲ್ ಡಿಸ್ಟಾಬ್ಲೈಸ್ ದ ಮಿಡ್ಲ್ ಈಸ್ಟರ್ನ್ ರೀಜನ್. ಮಧ್ಯಪ್ರಾಚ್ಯ ಪ್ರದೇಶಕ್ಕೆ ಒಂದು ಅಸ್ಥಿರತೆ ಬಂದ್ಬಿಡ್ತದೆ. ಈಗ ಅಮೆರಿಕದ ತೈಲ ಪೂರೈಕೆ ಡಿಸ್ಟರ್ಬ್ ಆಗುತ್ತೆ, ಈಗ ನನ್ನ ಎಕಾನಮಿಗೆ ಇದಾಗುತ್ತೆ. ಅದೇನೇನೋ ಹೋದ ಜೂನ್ನಲ್ಲಿ ಅಮೆರಿಕದ ಕೈನಲ್ಲಿ B2 ಸ್ಟೆಲ್ತು, ಈ ಬಾಂಬರ್ಗಳು ಬಳಸ್ಕೊಂಡು, ಬಂಕರ್ ಬಸ್ಟರ್ಗಳನ್ನು ಬಳಸ್ಕೊಂಡು ಇವರು ನಟಾಂಜೋ, ಫೋರ್ಡೋನೋ ಅಲ್ಲಿದ್ದ ಅಣ್ವಸ್ತ್ರಗಳನ್ನು ನಾಶ ಮಾಡೋಕ್ಕಾಗದೇ ಇದ್ರೆ ಇನ್ನು 500 ವರ್ಷ ಕೊಟ್ಟರು ನಾಶ ಮಾಡೋಕ್ಕಾಗಲ್ಲ ಅವರು. ಮತ್ತೆ ಇನ್ನೊಂದೇನಂದ್ರೆ, ಈಗ ವಿ ಆರ್ ಕನೆಕ್ಟೆಡ್ ವರ್ಲ್ಡ್. ಕರೆಕ್ಟ್. ಇರಾನ್ ಅಂದ್ರೆ ಇರಾನ್ ಮಾತ್ರ ಇರೋದಿಲ್ಲ, ಇರಾನ್ಗೂ ಗೆಳೆಯರು ಇರ್ತಾರೆ, ಕೆಲವರು ಸಾರ್ವಜನಿಕವಾಗಿರ್ತಾರೆ, ಕೆಲವರು ಗೌಪ್ಯವಾಗಿರ್ತಾರೆ. ಫಾರ್ ಎವ್ರಿ ಕಂಟ್ರಿ ಹ್ಯಾಸ್ ದೋಸ್ ಥಿಂಗ್ಸ್. ಐ ಡೋಂಟ್ ನೋ ವೇರ್ ಅಮೆರಿಕಾಸ್ ಫೇಲ್ ಆರ್ ಹಿ ಈಸ್ ಇಂಟೆನ್ಷನಲಿ ಹಿ ಈಸ್ ಡೂಯಿಂಗ್ ಇಟ್. ಯಾಕಂದ್ರೆ ನಾಳೆ ದಿನ ಚುನಾವಣೆ ಆದರೆ, ಅಥವಾ ಈ ಥರದ ಒಂದು ಸ್ಮೋಕ್ ಸ್ಕ್ರೀನ್ ಅಂತ ಹೇಳಿದೆ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ, ಇದು ಹೋಗ್ಬಿಟ್ರೆ Trump has to face very serious allegations, especially in Epstein case. ಅನೇಕ CIA ವರದಿಗಳ ಪ್ರಕಾರ Epstein was working for Mossad. If Epstein was working for Mossad, is that the reason why America got into this war? ಕೇವಲ ಒಬ್ಬ ಸೆಕ್ಸ್ ಅಫೆಂಡರ್ ಕಾರಣದಿಂದಾಗಿ ಜಾಗತಿಕವಾಗಿ ಇಷ್ಟು ದೊಡ್ಡ ತಲೆನಾಗಿ ಹೋಯ್ತಾ? ದಟ್ಸ್ ಅ ವೆರಿ ಸೀರಿಯಸ್ ಕ್ವಶನ್ ಟು ಕನ್ಸಿಡರ್. ಹೀಗಾಗ್ಬಿಟ್ರೆ ಅಧಿಕಾರ ಶಾಶ್ವತ ಅಲ್ಲ ಟ್ರಂಪ್ಗೂ ಕೂಡ. ಟ್ರಂಪ್ ನಾಳೆ ಅಧಿಕಾರ ಕಳ್ಕೊಂಡ್ಬಿಟ್ರೆ he will have to face very serious charges. American judicial system is not at all forgiving. Federal courts are not at all forgiving. ಅವನ ಅಧಿಕಾರದಲ್ಲಿ ಇರುವಾಗಲೇ ಟ್ಯಾರಿಫ್ಗಳು, ಬಿಲ್ಲಿಗಳು ಅಂತ ಹೇಳಿ ಆಗಿದೆ ಈಗಾಗಲೇ, ಅವನ ಅಧಿಕಾರದಲ್ಲಿ ಇರೋವಾಗ್ಲೇ. ಮತ್ತೆ ಯಾವ ಓಟ್ ಚೋರಿ ಚಳವಳಿ ಯು ಸಾಹೇಬ್ರು ಮಾಡಿದ್ರು ಒಂದು ಕಾಲದಲ್ಲಿ, ಅದೇ ವೈಟ್ ಹೌಸ್ ಆಯ್ತಲ್ಲ ಆ ಟೈಮಲ್ಲಿ. ಅವಾಗ ವೋಟಿಂಗ್ ಏಜೆನ್ಸಿ ಅದನ್ನು ಮಷಿನ್ ಮಾಡೋ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಕೋರ್ಟಿಗೆ ಹೋಗಿ, ಆ ಕೋರ್ಟಲ್ಲಿ ಫಾಕ್ಸ್ ನ್ಯೂಸ್ ಇವರೆಲ್ಲ ದಂಡ ಕೊಟ್ಟು ಬಂದಿದ್ದಾರೆ, ನಾವು ಹೇಳಿದ ತಪ್ಪಾಯ್ತು ಅಂತ. ಸೊ ಅಮೆರಿಕನ್ ಜುಡಿಷಿಯರಿ ಇಸ್ ವೆರಿ ವೆರಿ ನ್ಯೂಟ್ರಲ್ ಇನ್ ದೀಸ್ ಥಿಂಗ್ಸ್. ಸೊ ದ್ಯಾಟ್ ಈಸ್ ಅ ಫಿಯರ್. ತನ್ನೊಳಗಿನ ಭಯಕ್ಕೋಸ್ಕರ ಇದೆಲ್ಲ ನಡೀತದೆ ನನಗನ್ಸುತ್ತೆ.